ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 21ನೆಯ ಶ್ಲೋಕ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನು ಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ. ಹಿಂದೆ ಹೇಳಿರ್ತಕ್ಕಂಥ ವೇದಗಳನ್ನು ತಿಳಿದವರು, 3 ವೇದಗಳನ್ನು ತಿಳಿದವರು ಕೂಡ ಈ ವಿಷಯದಲ್ಲಿ ಅವರು ದುಃಖಿಗಳಾಗುವ ಸಾಧ್ಯತೆ ಇದೆ, ಸುಖದಿಂದ ವಂಚಿತರಾಗುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ತಾ ಇದೆ. 3 ವೇದಗಳನ್ನು ಅಧ್ಯಯನ ಮಾಡಿದರೂ ಕೂಡ ಅವರು ಮುಂದಿನ ಲೋಕಗಳನ್ನು, ಮೇಲಿನ ಲೋಕಗಳ ಸುಖಗಳನ್ನು ಅನುಭವಿಸಿ ಅಲ್ಲಿ ವಿಶಾಲವಾಗಿರ್ತಕ್ಕಂಥ ಏನು ಲೋಕಗಳು ಅಂತ ಹೇಳಲಾಗಿತ್ತು. ಯಾವ್ಯಾವುದು ಯಜ್ಞಗಳನ್ನು ಮಾಡಿ ಮತ್ತು ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿ, ಹೋಮಗಳನ್ನು ಮಾಡಿ ಮತ್ತು ರುದ್ರಗಳನ್ನು ಮಾಡಿ, ಅವೆಲ್ಲವುಗಳನ್ನು ಮಾಡಿಯೂ ಕೂಡ ಸ್ವರ್ಗದ ಸುಖವನ್ನು ಅವರು ಅನುಭವಿಸಿಕೊಂಡು ಹೋಗಿ ಸ್ವರ್ಗ ಲೋಕದಲ್ಲಿ ದಿವಿದೇವ ಭೋಗಾನ್ ಅಸ್ನಂತಿ ಅಂತ ಹೇಳಿತ್ತು ನಿನ್ನೆ. ದೊಡ್ಡ ದೊಡ್ಡ ದೇವತೆಗಳು ಕೂಡ ಅನುಭವಿಸುವಂತಹ ಆ ಸುಖಗಳನ್ನೆಲ್ಲ ಅನುಭವಿಸ್ತಾರೆ. ದೇವತೆಗಳು ಅನುಭವಿಸುವಂತಹ ಸುಖಗಳನ್ನು ಅನುಭವಿಸಿಯೂ ಕೂಡ ಇವರು ಮತ್ತೆ ಆ ಲೋಕದಿಂದ ಕೆಳಗೆ ಬರ್ತಾರೆ. ಯಾವ ಲೋಕದಿಂದ? ಪುಣ್ಯ ಲೋಕದಿಂದ ಕೆಳಗೆ ಬರ್ತಾರೆ ಅಂತ ಹೇಳಿತ್ತು. ಸೋಮಪಾಹ ಪೂತಪಾಪಾಹ ಅಂತ ಹೇಳಿತ್ತು. ಇವರು 3 ವೇದಗಳನ್ನು ಅಧ್ಯಯನ ಮಾಡಿ, ಯಜ್ಞಗಳನ್ನು ಮಾಡಿ, ವಿಧಿವತ್ತಾಗಿ ಯಜ್ಞಗಳನ್ನು ಮಾಡಿ, ದೋಷರಹಿತವಾಗಿ ಯಜ್ಞಗಳನ್ನು ಮಾಡಿ, ಇವರು ಪುಣ್ಯಮಯ ಶರೀರವುಳ್ಳವರಾಗಿ, ಪುಣ್ಯಮಯ ವಿಚಾರವುಳ್ಳವರಾಗಿ ಸ್ವರ್ಗಲೋಕದ ಸುಖವನ್ನು ಅನುಭವಿಸಿ ಮತ್ತೆ ಆ ಸುಖಗಳು ಮುಗಿದ ನಂತರ ಏನು, ಆ ಸುಖಗಳು ಕ್ಷೀಣೆ ಪುಣ್ಯೆ ಅಂತ, ಆ ಪುಣ್ಯವು ತೀರಿದ ಮೇಲೆ, ಕ್ಷೀಣವಾದ ಮೇಲೆ ಮತ್ತೆ ಇವರು ಭೂಲೋಕಕ್ಕೆ ಬರುತ್ತಾರೆ. ಮರ್ತ್ಯಲೋಕಂ ವಿಶಂತಿ. ಈ ಮರ್ತ್ಯಲೋಕಕ್ಕೆ, ಸಾವುಗಳನ್ನು ಉಳ್ಳಂತ ಈ ಲೋಕಕ್ಕೆ ಬರ್ತಾರೆ ಅರ್ಜುನ. ಇವರು ಮತ್ತೆ ಹುಟ್ಟಬೇಕಾದ್ರೆ ಎಲ್ಲಿ ಅಮೃತ ಲೋಕಕ್ಕೆ ಹೋಗೋದಿಲ್ಲ, ಇವರು ಸಾವುಗಳನ್ನು ಉಳ್ಳಂತ ಈ ಲೋಕಕ್ಕೆ ಬರುತ್ತಾರೆ. ಮತ್ತೆ ಸಾಯುವುದಕ್ಕೆ ಇಲ್ಲಿ ಹುಟ್ಟಿ ಬರುತ್ತಾರೆ ಎಂದು ಅರ್ಥ. ಹಾಗಾಗಿ ಇಷ್ಟೊಂದು ವೇದಗಳನ್ನು ಅಧ್ಯಯನ ಮಾಡಿ, ವಿಚಾರಗಳನ್ನು ತಿಳಿದುಕೊಂಡು, ಆಚಾರಗಳನ್ನು ಅನುಸರಿಸಿ ಇವರು ಕ್ಷಣಿಕವಾಗಿರ್ತಕ್ಕಂಥ ಮತ್ತು ಯಾವುದೋ ಒಂದು ಬಿಟ್ಟು ಹೋಗತಕ್ಕಂಥ ಸುಖಗಳನ್ನು ಅನುಭವಿಸಿ, ಲೋಕಗಳನ್ನು ಅನುಭವಿಸಿ ಮತ್ತೆ ಹುಟ್ಟುವುದು ಎಲ್ಲಿಯಪ್ಪ ಅಂತಂದ್ರೆ ಸತ್ತು ಹೋಗಬೇಕಾಗಿರ್ತಕ್ಕಂಥ ಜನ್ಮದಲ್ಲಿಯೇ ಹುಟ್ಟೋದು, ಭೂಮಿಯಲ್ಲಿಯೇ ಹುಟ್ಟೋದು, ಆ ದುಃಖಕರವಾಗಿರ್ತಕ್ಕಂಥ ಜೀವನವನ್ನ ಪಡೆಯೋದು. ಇದು ವಿಪರ್ಯಾಸ ಅಲ್ಲವೇ? ಇದೊಂಥರ ಮನುಷ್ಯನಿಗೆ ಅಸಮಾಧಾನ ಮತ್ತು ಅಶಾಂತಿಯನ್ನು ಕೊಡುವಂತಹದ್ದು. ಹಾಗಾಗಿ ಅರ್ಜುನ ಈ ಲೋಕಗಳ ಆಸೆಯನ್ನು ಇಟ್ಟುಕೊಂಡು ಅಧ್ಯಯನ ಮಾಡುವುದಾಯಿತು, ಲೋಕ ಸುಖಗಳನ್ನು ಅನುಭವಿಸುವುದಕ್ಕೆ ಅಧ್ಯಯನ ಮಾಡೋದಾಯಿತು, ದೈಹಿಕ ಸುಖಗಳನ್ನು ಅನುಭವಿಸುವುದಾಯಿತು, ಲೌಕಿಕ ಸುಖಗಳನ್ನು ಅನುಭವಿಸುವುದಾಯಿತು, ಇದೆಲ್ಲವೂ ಕೂಡ ಸಾಮಾನ್ಯರು ಮಾಡತಕ್ಕಂಥ ಸುಖಗಳು. ಅರ್ಜುನ ಬಿಟ್ಟು ಹೋಗ್ತಕ್ಕಂಥ ಸುಖಗಳನ್ನು ಪಡೆಯುವುದಕ್ಕೆ ಇಷ್ಟೊಂದೆಲ್ಲ ವೇದಗಳನ್ನು ಅಧ್ಯಯನ ಮಾಡಬೇಕಾ? ಇಷ್ಟೊಂದೆಲ್ಲ ಯಜ್ಞಗಳನ್ನು ಮಾಡಬೇಕಾ? ಇಷ್ಟೊಂದೆಲ್ಲ ತಪಸ್ಸು, ಧ್ಯಾನ ಮೊದಲಾದವುಗಳನ್ನು ಮಾಡಬೇಕಾ? ಅರ್ಜುನ ಯೋಚನೆ ಮಾಡು. ಹೀಗಾಗಿ ಇದ್ಯಾವುದು ಇಲ್ಲದಿರತಕ್ಕಂಥ ಸುಖ ಒಂದಿದೆ, ಅದು ಆತ್ಮ ಸುಖ. ಅದನ್ನು ಪಡೆಯುವುದಕ್ಕಾಗಿ ಏನ್ ಮಾಡಬೇಕಾಗಿತ್ತು ಅಂತಂದ್ರೆ ಆತ್ಮಜ್ಞಾನವನ್ನೇ ಪಡೆಯಬೇಕಾಗಿತ್ತು. ಆತ್ಮ ಸುಖವನ್ನು ಹೊಂದಬೇಕು ಅಂತಂದ್ರೆ ಆತ್ಮಜ್ಞಾನವನ್ನು ಹೊಂದಬೇಕು. ಆತ್ಮಜ್ಞಾನವನ್ನು ಹೊಂದಿದ್ದಾದ್ರೆ ಈತನು ಈ ರೀತಿಯಾಗಿರ್ತಕ್ಕಂಥ ಬಿಟ್ಟು ಹೋಗತಕ್ಕಂಥ ಸುಖಗಳನ್ನಾಗಲಿ ಲೋಕಗಳನ್ನಾಗಲಿ ಪಡೆಯೋದಿಲ್ಲ, ಕ್ಷಣಿಕವಾಗಿರ್ತಕ್ಕಂಥ ಸುಖವನ್ನಾಗಲಿ ಲೋಕಗಳನ್ನಾಗಿ ಪಡೆಯೋದಿಲ್ಲ, ಮತ್ತು ದುಃಖಕರವಾಗಿರ್ತಕ್ಕಂಥ ಸುಖಗಳನ್ನಾಗಲಿ ಮತ್ತು ಇನ್ನೊಂದು ಏನನ್ನಾಗಲಿ ಈತನು ಪಡೆಯೋದಿಲ್ಲ. ಈತನು ಬಹಳ ಸಂತೋಷಕರವಾಗಿರ್ತಕ್ಕಂಥ ಮತ್ತು ಸತತವಾಗಿರ್ತಕ್ಕಂಥ ಅನುಭವಿಸಬೇಕಾಗಿರ್ತಕ್ಕಂಥ ಆ ಲೋಕ ಸುಖಗಳನ್ನೇ ಈತನು ಹೊಂದುತ್ತಾನೆ, ಅಜರಾಮರವಾಗಿ ಆನಂದವಾಗಿರುತ್ತಾನೆ. ಅದನ್ನ ನಾನು ನಿನಗೆ ಹೇಳ್ತೀನಿ ಅರ್ಜುನ ಅಂತ ಹೇಳಲಾಗಿತ್ತು. ಕಾರಣ ಏನಂತಂದ್ರೆ ಈ ಸುಖಗಳೆಲ್ಲವೂ ಲೋಕ ಸುಖಗಳು ಲೌಕಿಕ ಸುಖಗಳಾಗಿ ದುಃಖಕಾರಕಗಳಾಗಿರುತ್ತವೆ. ಇವೆಲ್ಲ ಪುಣ್ಯ ಲೋಕಗಳು ಅಂತ ಕರೆಸಿಕೊಳ್ಳುತ್ತವೆ. ಎಲ್ಲಿವರೆಗೆ ಪುಣ್ಯ ಇರುತ್ತದೋ ಅಲ್ಲಿವರೆಗೆ ಇಟ್ಕೊಳ್ಳುತ್ತಾರೆ. ಹೇಗೆ ನಾವು ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲಿವರೆಗೆ ನಾವು ಹೋಗ್ಬೇಕು ಅಂತ ಟಿಕೆಟ್ ದುಡ್ಡು ಕೊಟ್ಟು ತಗೊಂಡಿರ್ತೇವೋ
ಆ ದುಡ್ಡಿನ ಅವಧಿ ಮುಗಿತು ಅಂತಂದ್ರೆ ಇಳಿಸ್ತಾರೆ. ಇನ್ ಯಾವುದೋ ಒಂದು ಲಾಡ್ಜ್ ಅಲ್ಲಿ ಹೋಗಿ ನಾವು ದುಡ್ಡು ಕೊಟ್ಟು ಬುಕ್ ಮಾಡಿರ್ತೇವೆ, ಎಷ್ಟು ದಿನ 3 ದಿನ 6 ದಿನ ಅಂತ ಬುಕ್ ಮಾಡಿರ್ತೇವೆ, ಅಷ್ಟು ದುಡ್ಡು ಕೊಟ್ಟಿರ್ತೇವೆ, ಆ ದುಡ್ಡು ಮುಗಿತು ಅಂತಂದ್ರೆ ಮತ್ತೆ ಅವರು ಹೋಗಿ ಅಂತ ಹೊರಗೆ ಹಾಕ್ತಾರೆ. ಹೇಗೋ ಇಲ್ಲಿ ಲೋಕದಲ್ಲಿ ಅನುಭವ ಹೇಗೆ ಸಿದ್ಧವಾಗಿದೆಯೋ ಹಾಗೆ ಮೇಲು ಲೋಕಗಳಲ್ಲಿಯೂ ಕೂಡ ಅರ್ಜುನ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಅಲ್ಲಿಯೂ ಕೂಡ ನಾವು ಇಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಸುಖವೇ ಅಲ್ಲಿ ನಮಗೆ ಬುಕ್ ಮಾಡಿದಂತೆ ಇರುತ್ತೆ, ಲಾಡ್ಜ್ ಬುಕ್ ಮಾಡಿದಂತೆ ಇರುತ್ತದೆ, ಭವನ ಬುಕ್ ಮಾಡಿದಂತೆ ಇರುತ್ತದೆ. ಆ ಪುಣ್ಯ ಮುಗಿತು ಅಂತಂದ್ರೆ ಅಲ್ಲಿ ಅಧಿಕಾರಿಗಳು ನಮ್ಮನ್ನು ಮತ್ತೆ ಭೂಲೋಕಕ್ಕೆ ತಳ್ಳುತ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಇದಕ್ಕೆ ಹೊರತಾಗಿ ಭಿನ್ನವಾಗಿರ್ತಕ್ಕಂಥ ಆತ್ಮ ಸುಖ ಅದನ್ನ ಯಾರು ಕೂಡ ಬಿಟ್ಟು ಕಳಿಸುವವರಿಲ್ಲ, ಅಲ್ಲಿ ಯಾರು ಕೂಡ ಹೋಗು ಅನ್ನುವವರಿಲ್ಲ, ಬನ್ನಿ ಅನ್ನೋವರಿಲ್ಲ. ಅದು ಆತ್ಮ ಸುಖ ಆಗಿರೋದ್ರಿಂದ ನಮ್ಮ ಸುಖ ಆತ್ಮನಃ ಸುಖ, ಆತ್ಮ ಸುಖ ನಮ್ಮ ಸುಖ, ಅದನ್ನು ಪಡೆದು ಮುಕ್ತನಾಗಬೇಕಾಗಿದೆ ಅರ್ಜುನ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಕೃಷ್ಣನು ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.